ಇದೆ. ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ನಾವು ಯಾವ್ಯಾವ ಕಂಪ್ಲೇಂಟ್ಸ್ ಬಂದ್ರಂತೂ ಆ ಕಂಪ್ಲೇಂಟ್ಸ್ಗಳನ್ನು ತೊಗೊಳ್ತೀವಿ. ಈ ಕೆಲವು ಕಂಪ್ಲೇಂಟ್ಸ್ಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಉಳ್ಳಂಥ ಕಂಪ್ಲೇಂಟ್ಸ್ ಇರ್ತದೆ. ಈಗ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಯಾದಗಿರಿ ಜಿಲ್ಲೆಯಿಂದ ಒಬ್ಬರು ಅಶೋಕ್ ಅನ್ನೋರು ಒಂದು ಕಂಪ್ಲೇಂಟ್ ಹಾಕಿದ್ರು. ಏನು ಈ RO ಯೂನಿಟ್ಸ್ ಅಂಥೇಳಿ ಏನು ಎಸ್ಟಾಬ್ಲಿಷ್ ಮಾಡಿದ್ರು ನೋಡಿರಿ. ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಪ್ರತಿಯೊಂದು ಹಳ್ಳಿಯಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು RO ಯೂನಿಟ್ಸ್, ಡ್ರಿಂಕಿಂಗ್ ವಾಟರ್, ಶುದ್ಧ ಕುಡಿಯುವ ನೀರಿನ ಘಟಕ ಅಂಥೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಸ್ಟಾಬ್ಲಿಷ್ ಮಾಡಿದರು. ಆದರೆ ಆ ಕಂಪ್ಲೇನೆಂಟ್ ಏನು ಹೇಳಿದರು, ನಮ್ಮ ಜಿಲ್ಲೆಯಲ್ಲಿ 150ರಷ್ಟು ಡಿಫಂಕ್ಟ್ ಆಗಿ ಹೋಗಿದ್ದಾವೆ, ಕೆಲಸ ಮಾಡ್ತಾಯಿಲ್ಲ, ನಾವು ಬರೆದ್ರೂ ಯಾರೂ ಗಮನಿಸ್ತಾ ಇಲ್ಲ ಅಂತ ಹೇಳಿದರು. ಆವಾಗ ನಾನು ಯಾದಗಿರಿ ವಿಸಿಟ್ ಮಾಡಿದೆ. ಅದಲ್ಲದೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಸಮನ್ ಮಾಡಿ ಕರೆಸಿ ಕೇಳಲಿಕ್ಕಾಗಿನೂ ಅವರು ಒಪ್ಕೊಂಡ್ರು. ಈ 470 ವಿಲೇಜ್ಗಳಲ್ಲಿ RO ಯೂನಿಟ್ ಇತ್ತು. ಅದರ ಪೈಕಿ 247 ಡಿಫಂಕ್ಟ್ ಆಗಿ ಹೋಗಿತ್ತು. ಸೊ ಅದರ ಅರ್ಥ 247 ವಿಲೇಜ್ಗಳಲ್ಲಿ ನೀವು 10-20 ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು RO ಯೂನಿಟ್ ಮಾಡಿದಂಥ ಯೂನಿಟ್ಗಳು ರಿಪೇರಿ ಮಾಡ್ದೇ, ಮೇಂಟೈನ್ ಮಾಡ್ದೇ ಹಾಳಾಗಿ ಹೋಗಿಬಿಟ್ಟಿತ್ತು. ಇದೇನು ತೋರಿಸ್ತದೆ ಅಂದರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮತ್ತು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು. ಡ್ರಿಂಕಿಂಗ್ ವಾಟರ್ ಅಂದರೆ ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅಂದರೆ ಫಂಡಮೆಂಟಲ್ ರೈಟ್ ಆಫ್ ಈಚ್ ಸಿಟಿಸನ್. ನಂದು ಒಂದು ಮಹತ್ವಾಕಾಂಕ್ಷೆ ಏನಿತ್ತು ಅಂತಂದರೆ, ಜಿಲ್ಲೆ ಪ್ರತಿಯೊಂದು ಈ ನಾವು ನೂಕ್ಸ್ ಆ್ಯಂಡ್ ಕಾರ್ನರ್ ಆಫ್ ದ ಸ್ಟೇಟ್ ಅಂತೀವಲ್ಲ, ಅಲ್ಲಿ ಮೂಲೆಗೂ ನಾವು ಹೋಗಬೇಕು, ತಲುಪಬೇಕು. ಹಳ್ಳಿಗಳಲ್ಲಿನೂ ಕೂಡ ಅಲ್ಲಿಯ ಜನರಿಗೂ ಕೂಡ ನಾವು ಹೋಗಿ ಮುಟ್ಟಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು. ಈ ಫಾರ್ ಎಕ್ಸಾಂಪಲ್, ನಾನು ನಾರ್ತ್ ಕರ್ನಾಟಕದಿಂದ ಬರ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಇನ್ನೂ ಹಿಂದುಳಿದ ಜನಸಂಖ್ಯೆ ತುಂಬ ಇದೆ. ಏನಾಗಿದೆ ಅಂದರೆ ಈ ಓಪನ್ ಡೆಫಿಕೇಷನ್ ಅಂತ ಹೇಳ್ತೀವಲ್ಲ ನಾವು. ಈಗ ನಾವೇನು ಹೇಳ್ತೀವಿ, ದೊಡ್ಡದಾಗಿ ಏನು ಹೇಳ್ತೀವಿ, ವಿ ಹ್ಯಾವ್ ಬಿಕಮ್ ಓಪನ್ ಡೆಫಿಕೇಷನ್ ಫ್ರೀ. ಸ್ವಚ್ಛ ಭಾರತದಲ್ಲಿ ನಾವೆಲ್ಲ ಎಲ್ಲರಿಗೂ ಟಾಯ್ಲೆಟ್ಸ್ ಕೊಟ್ಟಿದ್ದೀವಿ, ಎಲ್ಲಿ ಓಪನ್ ಡೆಫಿಕೇಷನ್ ಇಲ್ಲ ಅಂತ ಅನ್ನುವಂಥ ಘೋಷಣೆಗಳನ್ನು ಮಾಡ್ತೀವಿ. ಆದರೆ ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ, ಬಿಜಾಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಇವನ್ ಪಾರ್ಟ್ ಆಫ್ ಬೆಲ್ಗಾಮ್, ಅಲ್ಲೆಲ್ಲ ಹೋಗಿ ನೋಡಿದರೆ, ರಾಯಚೂರು, ಎಷ್ಟೋ ಜನ ಟಾಯ್ಲೆಟ್ಸ್ಗಳನ್ನು ಕಟ್ಟಿಲ್ಲ. ಓಪನ್ ಡೆಫಿಕೇಷನ್ನು ರ್ಯಾಂಪೆಂಟ್ ಆಗಿದೆ. ನಾನು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅಲ್ಲಿ ಪಂಚಾಯತಿ ಆಫೀಷಿಯಲ್ಸ್ ಮೇಲೆ, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಮೇಲೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮತ್ತು ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಇಷ್ಟು ಜನರನ್ನು ಪಾರ್ಟಿ ಮಾಡಿ ಪ್ರತಿಯೊಂದು ತಾಲೂಕುಗಳ ಮೇಲೂ ಕೇಸಸ್ಸಿಗೆ ಮಾನಿಟರ್ ಮಾಡ್ತಾಯಿದ್ದೀವಿ. ಸೋಮೋಟೋ ಕೇಸಸ್ ರಿಜಿಸ್ಟರ್ ಮಾಡಿದ್ದೀನಿ. ಅನಂತರ ಗ್ರಾಮ ಪಂಚಾಯತಿ ವೈಸ್ ಡೀಟೇಲ್ಸ್ ತೊಗೊಳ್ತಾ ಇದ್ದೀನಿ. ಎಷ್ಟು ಹಳ್ಳಿಗಳಿದ್ದಾವೆ, ಎಷ್ಟು ಜನರು ಟಾಯ್ಲೆಟ್ಸ್ ಕಟ್ಟಿದ್ದಾರೆ, ಎಷ್ಟು ಜನ ಟಾಯ್ಲೆಟ್ಸ್ ಕಟ್ಟಿಲ್ಲ, ಎಷ್ಟು ಜನ ಅನುದಾನ ತೊಗೊಂಡು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಟಾಯ್ಲೆಟ್ ಕಟ್ಟಿಸಿ ಅದನ್ನು ಉಪಯೋಗಿಸ್ತಾ ಇಲ್ಲ. ಇವೆಲ್ಲ ಡೀಟೇಲ್ಸ್ಗಳನ್ನು ತೊಗೊಂಡು ಅವ್ರನ್ನ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳನ್ನು, ಪಂಚಾಯತಿ PDOಗಳನ್ನು ಕರೆಸಿ ಅವುಗಳನ್ನು ಮಾನಿಟರ್ ಮಾಡ್ತಾಯಿದ್ದೀವಿ. ಸಬ್ಸ್ಟ್ಯಾನ್ಷಿಯಲ್ ಪ್ರೋಗ್ರೆಸ್ ಮಾಡ್ತಾಯಿದ್ದೀವಿ. ಅದು ಈ ಸ್ವಚ್ಛತೆ ವಿಷಯದಲ್ಲಿ ಮತ್ತು ಈ ಡ್ರಿಂಕಿಂಗ್ ವಾಟರ್ ಹೇಳಿದ್ನಲ್ಲ, ಆ ವಿಷಯದಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದೀವಿ. ಅದು ಒಂದು ಚಾಲೆಂಜಿಂಗ್, ಅದು ನನಗೆ ತುಂಬ ತೃಪ್ತಿ ತಂದಿದೆ. ನನ್ನ ಸಂದೇಶ ಏನು ಅಂತಂದರೆ, ಈ ಫೈಟ್ ಅಗೇನ್ಸ್ಟ್ ಕರಪ್ಷನ್ ಆ್ಯಂಡ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಈ ಮಾಲ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ನಮ್ಮ ಕರಪ್ಷನ್ ವಿರುದ್ಧ ಹೋರಾಟ ಬರೀ ಲೋಕಾಯುಕ್ತ ಸಂಸ್ಥೆ ಮಾಡುವಂಥದ್ದಲ್ಲ. ಇದಕ್ಕೆ ಜನರ ಬೆಂಬಲ, ಜನರ ತಿಳುವಳಿಕೆ, ಅವರ ಹಕ್ಕುಗಳನ್ನು ಅವರು ಅದನ್ನು ಅಸರ್ಟ್ ಮಾಡುವಂಥ ಒಂದು ಕೆಲಸ ಆಗಬೇಕು. ಜನ ಕರಪ್ಷನ್ ಯಾಕೆ ನಡೀತದೆ, ನೀವು ಕೊಡ್ಲಿಕ್ಕೆ ತಯಾರಿದ್ದಾಗ ಅವ್ರು ತೊಗೊಳಕ್ಕೆ ತಯಾರಾಗ್ತಾರೆ. ಈಗ ನಮ್ಮಲ್ಲಿ ಕೆಲವು ಜನ ಮಾತಾಡ್ತಾರೆ, ಆಫೀಸರ್ ಚಲೋ ಅದಾನ್ರಿ, ಯಾಕೆ ಅಂತಂದರೆ ದುಡ್ಡು ತೊಗೊಂಡು ಕೆಲಸ ಮಾಡ್ತಾನೆ. ದುಡ್ಡು ತೊಗೊಂಡು ಕೆಲಸ ಮಾಡೋದು ಅವನು ಸರ್ಕಾರ ದುಡ್ಡು ಕೊಡ್ತದೆ, ಅವನಿಗೆ ಕೆಲಸ ಮಾಡಲಿಕ್ಕೆ ಇದ್ದಾನೆ ಅವನು. ನೀವು ಯಾಕೆ ಕೊಡಬೇಕು ಕೆಲಸಕ್ಕೆ? ಕೆಲಸ ಮಾಡಲಿಕ್ಕೆ ದುಡ್ಡು ಯಾಕೆ ಕೊಡಬೇಕು ನೀವು? ನಾನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ಮಾಡಬೇಕು. ಅವನು ಮಾಡದೇ ಇದ್ದರೆ ನಮ್ಮ ಸಂಸ್ಥೆ ಹತ್ರ ಬರಬೇಕು, ಕಂಪ್ಲೇಂಟ್ ಹಾಕಬೇಕು, ಹಿಡಿಸಿ ಹಾಕ್ಬೇಕು ಅವನ್ನ. ಈಗ ನಾವಲ್ಲಿ PC ಆ್ಯಕ್ಟ್ ಕೆಳಗಡೆ ಏನಿದೆ, ರೇಡ್ಸ್ ಮಾಡ್ತೀವಿ. ಡಿಸ್ಪ್ರಪೋರ್ಷನೇಟ್ ಅಸೆಟ್ ಮಾಡಿದ್ದ ಅಂತಂದರೆ, ಅಂದರೆ ಅವನು ಒಬ್ಬ ಅಧಿಕಾರಿಯಾಗಿ ಬರಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಹಾಕ್ತಾನೆ, ಏನಂತ, ನನ್ನ ಇನ್ಕಮ್ ಎವ್ರಿ ಇಯರ್ ನನ್ನ ಇನ್ಕಮ್ 10,000 ಇದೆ, 20,000 ಇದೆ ಅಂತ ಹಾಕ್ತಾನೆ.
ವೀಕರ್ ಸೆಕ್ಷನ್ ಅಂತ ಹಾಕ್ತಾನೆ, ಎಕಾನಮಿಕಲಿ ವೀಕರ್ ಅಂತ ಹೇಳ್ತಾನೆ. ಬಂದು 4 ವರ್ಷದಲ್ಲಿ ಬೆಂಗಳೂರಲ್ಲಿ ಮನೆ ಕಟ್ತಾನೆ, ಬೇರೆ ಬೇರೆ ಊರಲ್ಲಿ ಸೈಟ್ ತೊಗೊಳ್ತಾನೆ. ಎಲ್ಲಿಂದ ತೊಗೊಂಡವನು? ಅದಕ್ಕೇನೆ ಹೇಳೋದು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಫ್ರಮ್ ನೋನ್ ಸೋರ್ಸಸ್ ಆಫ್ ಇನ್ಕಮ್ ಏನಿದೆಯಲ್ಲ, ಆದಾಯಕ್ಕಿಂತಲೂ ಅವನ ಇನ್ಕಮ್ ಏನಾಗಿದೆ 300% 200% ಹೆಚ್ಚಾಗಿದೆ. ಅಂಥವ್ರನ್ನ ಹಿಡಿಸಿ ಹಾಕಬೇಕು. ಅದಲ್ದೇ ಈಗ ನೀವು ದುಡ್ಡು ಕೊಡೋಕ್ಕೆ ಹೋಗ್ತೀರಿ, ಈಗ ಎಷ್ಟು ಜನರನ್ನು ಟ್ರ್ಯಾಪ್ ಮಾಡ್ತಾ ಇಲ್ಲ ನಾವು, ನೀವು ಕೊಡುವಾಗಲೇ ಹೋಗಿ ಹಿಡಿತೀವಿ ಅವನ್ನ. ಅದು ದೊಡ್ಡ ಗುನ್ನೆ, ಅದು ಅವನನ್ನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿಬಿಡ್ತೀವಿ ನಾವು. ಬೇಕಾದ ಕೇಸ್ಗಳಲ್ಲಿ ಹಾಗೆ ಮಾಡ್ತಾಯಿದ್ದೀವಿ. ಇನ್ನು 3ನೇದಾಗಿ ಮಿಸ್ಕಾಂಡಕ್ಟ್, ಕ್ರಿಮಿನಲ್ ಮಿಸ್ಕಾಂಡಕ್ಟ್ ಅಂತಿದೆ. ಈ ಕೆಲಸ ಮಾಡ್ತಿರ್ತಾನೆ, ದುಡ್ಡು ಹೊಡ್ಕೊತಾನೆ ಅಲ್ಲಿ ಅವನು. ಈಗ ಒಬ್ಬನ ಯಾವನು ಇದರಲ್ಲಿ ನೋಡಿದ್ದೀವಿ ನಾವು, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಈ ಕೆಲವು ಮನೆ ಇಲ್ಲಾರ್ದವ್ರಿಗೆ, ಸೈಟ್ ಇಲ್ಲಾರ್ದವ್ರಿಗೆ ಅಥವಾ ಲ್ಯಾಂಡ್ ಇಲ್ಲಾರ್ದವ್ರಿಗೆ ಲ್ಯಾಂಡ್ ಕೊಡಿಸ್ಬೇಕು ಅನ್ನುವಂಥದ್ದು, ಈ ದಲಿತ ಮಹಿಳೆಯರಿಗೆ ಕೊಡಿಸ್ಬೇಕು ಅಂತ ಅನ್ನೋದು. ಏನು ಮಾಡ್ತಾ ಇದ್ದಾರೆ ಅಂದರೆ, ವಿಜಯಪುರದಲ್ಲಿ ಕಂಡು ಹಿಡಿದೀವಿ ಇದನ್ನು, ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ಕಂಡು ಹಿಡಿದಿದ್ದೀವಿ. ಹೇಗೆ ಅಂತಂದರೆ, ಒಂದು 10 ಎಕರೆ ಒಬ್ಬ ಲ್ಯಾಂಡ್ ಲಾರ್ಡಿಂದ ಪರ್ಚೇಸ್ ಮಾಡಿದಂಗೆ ಮಾಡೋದು, ಅವನಿಗೆ ₹1 ಕೋಟಿ ಕೊಟ್ಟಂಗೆ ದಾಖಲೆಯಲ್ಲಿ ತೋರಿಸೋದು, ಫೇಕ್ ರಿಜಿಸ್ಟ್ರೇಷನ್ ಮಾಡಿಸೋದು. ಆನಂತರ 10 ಜನರಿಗೆ ಅದನ್ನು ಅಥವಾ 5 ಜನರಿಗೆ 2 ಎಕರೆ ಕೊಟ್ಟಿದ್ದೀವಿ ಅಂತ ತೋರಿಸೋದು. ಹೋಗಿ ನೋಡಿದರೆ ಆ 5 ಜನ ಹೆಣ್ಮಕ್ಳಿಗೆ ಜಮೀನು ಇಲ್ಲ, 1 ಲಕ್ಷನೋ 2 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಬಾಯಿ ಬಂದ್ ಮಾಡಿಬಿಡೋದು, ಬಾಯಿ ಮುಚ್ಚಿಬಿಡೋದು. ಅವ ಓನರ್ನ ಹತ್ರ ಲ್ಯಾಂಡ್ ಇದೆ, ಓನರಿಗೆ ಒಂದು ಅರ್ಧ 2 ಕೋಟಿ ಕೊಡೋಲ್ಲಿ 1 ಕೋಟಿ ಕೊಟ್ಟು ಉಳಿದದ್ದೆಲ್ಲ ಇವ್ರು ತಿಂದಾಕ್ಬಿಡೋದು. ಈ ರೀತಿ ಪ್ರಕರಣಗಳು ರಾಜ್ಯದ ತುಂಬ ನಡೀತಾ ಇದ್ದಾವೆ. ಕಂಡು ಹಿಡಿಬೇಕಷ್ಟೇ ಜನ. ನಾವಿಲ್ಲಿ ನಮಗೆ ಕನಸು ಬಿಡೋದಿಲ್ಲ, ಅದು ಜನ ಬಂದು ಹೇಳಬೇಕು. ಯಾರು ಅಫೆಕ್ಟ್ ಆಗಿದ್ದಾರೆ ಅವ್ರು ಬಂದು ಹೇಳಬೇಕು. ಅವಾಗೇನಾಗ್ತದೆ, ಒಂದು ಸಮಗ್ರವಾಗಿ ಕರಪ್ಷನ್ ವಿರುದ್ಧ ಹೋರಾಟ ಆಗ್ತದೆ. ನೀವು ಅದಕ್ಕಾಗಿ ಜನರು ಆಂದೋಲನ ರೀತಿಯಿಂದ ಇದನ್ನು ಕೈಗೆತ್ತಿಕೊಳ್ಬೇಕು. ನೀವು ಆಂದೋಲನ ಮಾಡಿದರೆ, ನಿಮ್ಮ ಸಹಕಾರ ನಮ್ಮ ಕಾರ್ಯ ಎರಡೂ ಸೇರಿದರೆ ಈ ಕರಪ್ಷನನ್ನು ಹೊಡೆದು ಹಾಕ್ಬೋದು, ಕನ್ಸಿಡರಬಲ್ ಆಗಿ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ.